ನೀವು ಧನುರಾಶಿಯವರಾಗಿದ್ದು ನಿಮಗೇನಾದರೂ ಮಾಟಮಂತ್ರ ಸಮಸ್ಯೆಗಳು ಜಾಸ್ತಿ ಇದ್ದರೆ, ತುಂಬ ಮಾಟಮಂತ್ರ ಮಾಡಿಸ್ಬಿಡ್ತಾರೆ ಗುರುಗಳೇ, ನಮ್ಮ ಮನೆ ಮುಂದೆ ಅದನ್ನ ಹಾಕ್ತಾರೆ, ನನಗೆ ಇದು ಮಾಡ್ತಾರೆ, ಮಾಟಮಂತ್ರ ಮಾಡಿ ಅದನ್ನು ನನ್ನ ಏಳ್ಗೆನೇ ಇಲ್ದಂಗೆ ಮಾಡಾಕ್ಬಿಟ್ರು, ಹಂಗೆ ಹಿಂಗೆ ಭಾಳಷ್ಟು ಚಿಂತಾಕ್ರಾಂತರಾಗಿದ್ದರೆ ಇಲ್ಲಿ ಅರ್ಧಾಷ್ಟಮ ಶನಿಯು ಒಂದು ಕಾರಣ ಆಗಿರ್ತದೆ. ಇನ್ನು 1 ವರ್ಷಗಳ ಕಾಲ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇದೆ, ನಂತರಂತೂ ಪಂಚಮ ಶನಿ ಇದೆ. ಸೊ 2.5 + 1 3.5 3.5 ವರ್ಷ ನೀವು ಶನೇಶ್ವರನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ನಿಮಗೆ ಅಂದರೆ ಧನುರಾಶಿಯವರಿಗೆ ಆಗ್ತಾ ಇರುವ ಬಹಳಷ್ಟು ಸಮಸ್ಯೆಗಳ ಹಿಂದೆ ಶನೇಶ್ವರನ ನಿಗೂಢ ಪ್ರಭಾವ ತುಂಬ ಜಾಸ್ತಿ ಇದೆ. ಅಂದರೆ ನಿಮಗೆ ಮಾಟಮಂತ್ರ ಆಗ್ತಿರೋದು ಇದರಿಂದಲೇ ಅಂತ. ಅಂದರೆ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು ಇರ್ತಾರಲ್ಲ, ನೀವು ನೋಡ್ರೇ ಒಂಥರ, ಅಂದರೆ ನಿಮ್ಮನ್ನು ಕಂಡ್ರೆ ಉರ್ಕೊಳ್ತಕ್ಕಂಥವ್ರು ಇರ್ತಾರಲ್ಲ, ಯಾಕೆ ನಿಮ್ಮ ಕಂಡ್ರೆ ಅವ್ರಿಗೆ ಉರಿತಾ ಇದೆ ಅಂತಂದ್ರೆ ನಿಮಗೆ ಅರ್ಧಾಷ್ಟಮ ಶನಿ ಇರೋದ್ರಿಂದ. ನಿಮಗೆ ಆರೋಗ್ಯ ಬಾಧೆ ಯಾಕೆ ಆಗ್ತಾ ಇದೆ, ಮಾಟಮಂತ್ರದಿಂದ ಆರೋಗ್ಯ ಬಾಧೆ ಆಗ್ತಾ ಇದೆ ಅಥವಾ ನಾರ್ಮಲ್ ಆಗಿ ಆರೋಗ್ಯ ಬಾಧೆ ಆಗ್ತಾ ಇದೆ, ಯಾಕೆ ಅಂದರೆ ಅರ್ಧಾಷ್ಟಮ ಶನಿಯಿಂದ. ಸೊ ಅರ್ಧಾಷ್ಟಮ ಶನಿ ನಿಗೂಢವಾಗಿ ನಿಮ್ಮ ವಿರುದ್ಧ ಜನರನ್ನ ಎತ್ಕೊಟ್ಟು ಬಿಡ್ತಾರೆ, ನಿಗೂಢವಾಗಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ಬರ್ತಾರೆ, ನಿಗೂಢವಾಗಿ ಒಂಥರ ಎಲ್ಲರಿಗೂ ನಿಮ್ಮನ್ನು ಕಂಡ್ರಾಗ್ದಿರಂಗೆ ಮಾಡಾಕ್ಬಿಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ, ಏನಾರು ಮಾಡ್ಬೇಕು ಇವನಿಗೆ ಮಾಟಮಂತ್ರ ಮಾಡಿಸ್ಬೋಣ ಸುಮ್ಮನೆ ಅಂತ, ನಾವು ಏಳಿಗೆ ಆಗೋದೇ ಇಲ್ಲ. ಆ ರೀತಿ ಧನುರಾಶಿಯವರಿಗೆ ಏನಾಗುತ್ತೆ, ಈ ಮಾಟ ಮಂತ್ರ ಸಮಸ್ಯೆಗಳು ತೀರಾ ಜಾಸ್ತಿ ಆಗ್ತಿರೋದ್ರಿಂದ ನೀವು ಶನಿ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಮಾಟಮಂತ್ರ ಪರಿಹಾರಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ಶನಿ ಆರಾಧನೆ ಮಾಡಿಕೊಂಡು ಅದರ ಜೊತೆಯಲ್ಲಿ ನೀವು ಒಂದು ರಕ್ಷಣೆಯನ್ನು ಪಡೀತಕ್ಕಂಥ ಆರಾಧನೆಯನ್ನು ಮಾಡಬೇಕಾಗ್ತದೆ. ಇದನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಇದು ಬಹಳ ವಿಚಿತ್ರವಾಗಿದೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲ ಫೇಸ್ಬುಕ್ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಶಂ ಶನೇಶ್ಚರಾಯ ನಮಃ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಶನೇಶ್ವರ ಅಲ್ಲ, ಶನೇಶ್ಚರ. ಸೊ ನೋಡಿ, ಧನುರಾಶಿಯವರಿಗೆ ಈಗ ನಿಮ್ಮ ರಾಶಿಯಿಂದ 4ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಶನೇಶ್ವರ ಗ್ರಹ ಇದ್ದಾನೆ. ಅರ್ಧಾಷ್ಟಮ ಶನಿಯನ್ನು ಉತ್ತರ ಭಾರತದಲ್ಲಿ ಪಂಚಮ ಶನಿಕ್ಕಿನ್ನೂ ಜಾಸ್ತಿ ಡೇಂಜರಸ್ ಅಂತ ಹೇಳ್ತಾರೆ ಉತ್ತರ ಭಾರತದ ಜ್ಯೋತಿಷ್ಯದಲ್ಲಿ. ಸೊ ಅಷ್ಟು ಡೇಂಜರಸ್ ಅಂತ ಹೇಳ್ತಾರೆ ಅರ್ಧಾಷ್ಟಮ ಶನಿಯನ್ನು. ಇನ್ನೂ 1 ವರ್ಷಗಳ ಕಾಲ ನಿಮಗೆ ಅರ್ಧಾಷ್ಟಮ ಶನಿ ಇದೆ. ದಕ್ಷಿಣ ಭಾರತದಲ್ಲಿ ಜ್ಯೋತಿಷ್ಯದಲ್ಲಿ ಪಂಚಮ ಶನಿಗೆ ಜಾಸ್ತಿ ಸಮಸ್ಯೆಯನ್ನು ಹೇಳಿದ್ರೆ, ಅಂದರೆ ಜಾಸ್ತಿ ಕೆಟ್ಟ ಫಲವನ್ನು ಹೇಳಿದ್ರೆ, ಉತ್ತರ ಭಾರತದಲ್ಲಿ ಅರ್ಧಾಷ್ಟಮ ಶನಿಗೆ ಹೇಳ್ತಾರೆ. ಅಲ್ಲಿಗೆ ಅರ್ಥ ಏನು, ನಿಮ್ಗೆ ಅರ್ಧಾಷ್ಟಮ ಶನಿ ಆಗಲಿ ಪಂಚಮ ಶನಿ ಆಗಲಿ ನಿಮಗೆ ನೆಗೆಟಿವೇ ಅಂತ. ಸೊ ಹೀಗಿರುವಾಗ ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಶನೇಶ್ವರನ ಆರಾಧನೆ ಮಾಡದೇ ಇದ್ದರೆ ಧನುರಾಶಿಯವರಿಗೆ ಬಹಳಷ್ಟು ಈ ಮಾಟಮಂತ್ರ ಮಾಡಿಸೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಅಥವಾ ಆರೋಗ್ಯ ಬಾಧೆಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು, ಧನುರಾಶಿಯವರ ಒಂದು ಕಾಂಬಿನೇಷನ್ನಲ್ಲಿ ದೇವತೆ ಪೂಜೆಯನ್ನು ಮಾಡಿ. ಕಾಂಬಿನೇಷನ್ನಲ್ಲಿ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಶನೇಶ್ವರನ ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ ನೀವೇನು ಮಾಡಿ, ನಿಮಗೆ ಮಾಟಮಂತ್ರ ಸಮಸ್ಯೆ ಜಾಸ್ತಿ ಇದೆ ಅಂತಾದರೆ ರಕ್ಷಣೆಯನ್ನು ಪಡೀತಕ್ಕಂಥಕ್ಕೋಸ್ಕರವಾಗಿ ಮಾಟಮಂತ್ರಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು, ಕಾಪಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ರಕ್ಷಾಕರ ಸುದರ್ಶನ ಮಂತ್ರವನ್ನು ಕೊಡ್ತೇನೆ ನಾನು ನಿಮಗೆ. ರಕ್ಷಾಕರ ಸುದರ್ಶನ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ನಾನೇನು ಹೇಳ್ತೇನೆ, ಆ ಮಂತ್ರವನ್ನು ಶನೇಶ್ವರನ ಜೊತೆಯಲ್ಲಿ, ಶನೇಶ್ವರ ಮಂತ್ರ ಜೊತೆಯಲ್ಲಿ ನೀವು ಜಪ ಮಾಡಿಕೊಂಡ್ರಿ ಅಂತ ಆದರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನಿಮಗೆ. ಈ ಕಡೆ ಅರ್ಧಾಷ್ಟಮ ಶನಿಯೂ ಪರಿಹಾರ ಆಗುತ್ತೆ, ಈ ಕಡೆ ಸುದರ್ಶನ ರಕ್ಷಣೆ ಕೂಡ ಸಿಗುತ್ತೆ. ಇಲ್ಲ ಇನ್ನು ಕೆಲವರಿಗೆ ಏನಾಗುತ್ತೆ, ಮಾಟಮಂತ್ರ ಸಮಸ್ಯೆ ಇಲ್ಲ ಗುರುಗಳೇ, ಆರೋಗ್ಯ ಬಾಧೆ. ಈ ಅರ್ಧಾಷ್ಟಮ ಶನಿ ಶುರುವಾದಾಗಿಂದ ಅಂದರೆ 1-1.5 ವರ್ಷದಿಂದ ಈಚೆಗೆ ತುಂಬ ಆರೋಗ್ಯ ಬಾಧೆ ಆಗ್ತಾ ಇದೆ. ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಡಾಕ್ಟರ್ ಸಿಕ್ಕಿದ್ರೆ ಒಳ್ಳೆ ಎಂಥದ್ದು ಔಷಧಿ ಸಿಗ್ತಾ ಇಲ್ಲ, ಔಷಧಿ ಚೆನ್ನಾಗಿ ಸಿಕ್ಕಿದ್ರೆ ಕೆಲಸ ಮಾಡ್ತಾ ಇಲ್ಲ, ರಿಯಾಕ್ಷನ್ ಆಗ್ತಾ ಇದೆ, ನಾವು ತಲೆ ಕೆಟ್ಟೋಗ್ಬಿಟ್ಟಿದೆ, ಒಂದಲ್ಲ ಅದು ಇದಲ್ಲ ಅದು ಅಂತ ಹೇಳ್ತಾರೆ. ಹೋಮಿಯೋಪತಿ ಆಯಿತು, ಈ ಅಲೋಪತಿ ಆಯಿತು, ಆಯುರ್ವೇದ ಆಯಿತು, ತಲೆ ಕೆಟ್ಟೋಗಿದೆ. ಸೊ ನೀವು ಅರ್ಧಾಷ್ಟಮ ಶನಿಯಿಂದ ಆರೋಗ್ಯ ಬಾಧೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅಲ್ಲಿ ಇನ್ನೊಂದು ಕಾಂಬಿನೇಷನ್. ಈಶ್ವರ ಮೃತ್ಯುಂಜಯ ಹೇಳ್ತಲ್ವಾ, ಇಲ್ಲೇನಾಗುತ್ತೆ, ನೀಲಕಂಠ ಮಂತ್ರ ಅಂತಿದೆ, ಬಹಳ ಪವರ್ಫುಲ್ ಅದು. ಎಂಥ ಶರೀರದ ವಿಷವನ್ನು ಸಹ ಇಳಿಸುವಂತಹ ಶಕ್ತಿ ಇರುವಂಥದ್ದು ನೀಲಕಂಠ ಮಂತ್ರ ಅಂತ. ಸೊ ಶನೇಶ್ವರನ ಆರಾಧನೆ ಜೊತೆಗೆ ನೀಲಕಂಠ ಮಂತ್ರದನ್ನು ಜಪ ಮಾಡಿಕೊಂಡ್ರೆ ನೀವು, ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಕೊಡ್ತೀನಿ ನಾನು ನಿಮಗೆ, ಸೂಪರ್ ಮಂತ್ರ, ಪವರ್ಫುಲ್ ಅದು. ಸೊ ಶನಿ ಆರಾಧನೆ, ಶನಿ ಮಂತ್ರ ಆರಾಧನೆ ಜೊತೆಗೆ ನೀಲಕಂಠ ಮಂತ್ರ, ಈ 2 ಕಾಂಬಿನೇಷನಲ್ಲಿ ನೀವು ಜಪ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಈ ಕಡೆ ಆರೋಗ್ಯ ಬಾಧೆ, ಅರ್ಧಾಷ್ಟಮ ಶನಿ ಸಮಸ್ಯೆ ಪರಿಹಾರ ಜೊತೆಗೆ ಆರೋಗ್ಯ ಬಾಧೆ ಬೇಡಿಯೋ ಪರಿಹಾರ.
ಆಯ್ತಲ್ವಾ? ಸೊ ರಕ್ಷಣೆಯನ್ನು ಪಡೀಲಿಕ್ಕೆ ರಕ್ಷಾಕರ ಸುದರ್ಶನ ಜೊತೆಗೆ ಶನೇಶ್ಚರ, ಆರೋಗ್ಯ ಬಾಧೆಯಿಂದ ಪರಿಹಾರ ಆಗಿ ಆರೋಗ್ಯ ಪಡೆಯಲಿಕ್ಕೆ ನೀಲಕಂಠ ಮಂತ್ರ ಜೊತೆಗೆ ಶನೇಶ್ಚರ. ನಿಮಗೆ ಎಲ್ಲ ಮಂತ್ರಗಳನ್ನು ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರಗಳು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಏನು ಗೊತ್ತಾ, ಇದೇ ಮಂತ್ರಗಳಿಂದ ಹೋಮ ಹಾಗೂ ವಿಶೇಷ ಪ್ರಸಾದ, ಅದನ್ನು ಸಹ ತಿಳಿಸ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನು ಈಗೇ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರ್ತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ಏನು ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಜೊತೆಯಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಹೇಳಿದ ಕಾಂಬಿನೇಷನ್ ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿ ಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವ್ ಅಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿ ಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿ ಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಕಪರ್ದಿನೇ ನೀಲಕಂಠಾಯ ಕಾಲಕೂಟ ವಿಷಭಕ್ಷಣಾಯ ಹುಂ ಫಟ್ ನೀಲಕಂಠಾಯ ಸ್ವಾಹಾ. ಓಂ ಪ್ರೋಂ ನೀಂ ಟಃ.